ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಕಾವೇರಿ ಟ್ರಾವೆಲ್ಸ್ ಅನ್ನುವಂತಹ ಸ್ಲೀಪರ್ ಕೋಚ್ ಮುಂಜಾನೆ ನಿದ್ರೆಗೆ ಜಾರಿದ್ದಂತಹ ಪ್ರಯಾಣಿಕರನ್ನು ಚಿರನಿದ್ದೆಗೆ ತೆರಳುವಂತೆ ಮಾಡಿದ್ದು ಬಹುಮುಖ್ಯ ಸುದ್ದಿಯಾಗಿತ್ತು ಇವತ್ತು. ಅದು ಬಿಟ್ಟರೆ ಎರಡನೇದು, ನವೆಂಬರ್ ಕ್ರಾಂತಿ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ 24ನೇ ಮುಖ್ಯಮಂತ್ರಿ ಆಗಬಹುದು ಅನ್ನುವಂತಹ ಚರ್ಚೆ ನಡೀತಿದೆ. ಇದು ಒಂದು ಕಡೆ. ಇದರ ಜೊತೆಯಲ್ಲಿ ಬಿಹಾರದಲ್ಲಿ ಏನಾಗ್ತಿದೆ, ಇನ್ನೂ ಮುಖ್ಯ ವಿಚಾರ ಅಂದರೆ ಕಲಬುರ್ಗಿ ವಿಭಾಗೀಯ ಪೀಠ ಪಥಸಂಚಲನಕ್ಕೆ ಯಾರಿಗೆ ಪರ್ಮಿಷನ್ ಕೊಡ್ತು, RSSಗ ಅಥವಾ ಜೈಭೀಮ್ ಅನ್ನುವಂತಹ ಭೀಮ್ ಆರ್ಮಿಗ? ಸಂವಿಧಾನ ಇವತ್ತೂ ಗೆದ್ದಿದೆ, ನಾಳೆಯೂ ಗೆಲ್ಲುತ್ತೆ ಅನ್ನುವಂತಹ ಬಹುದೊಡ್ಡ ಮೆಸೇಜನ್ನು ಕೊಟ್ಟಿದೆ ಕೋರ್ಟ್. ಅದೇನಾಯಿತು ನೋಡೋಣ ಬನ್ನಿ. ಮೊದಲಿಗೆ ರಾತ್ರಿ 3:30 ಸಮಯ, ಎಲ್ಲರೂ ಕೂಡ ಸ್ಲೀಪರ್ ಕೋಚ್ನಲ್ಲಿ ಸುಖವಾಗಿ ನಿದ್ದೆ ಮಾಡ್ತಿದ್ರು. ಈ ಸಂದರ್ಭ ಒಬ್ಬ ಹುಡುಗ, ಸುಮಾರು 21 ವರ್ಷ ವಯಸ್ಸಿನ ಶಿವಶಂಕರ್ ರೆಡ್ಡಿ ಅನ್ನುವಂತಹ ಒಬ್ಬ ಬೈಕ್ ಸವಾರ, ಗ್ರಾನೈಟ್ ಕೆಲಸಕ್ಕೆ ಹೋಗಬೇಕು ಅಂತ ಹೊರಟಿರ್ತಾನೆ. ಮನೇಲಿ ಹೇಳ್ತಾರೆ, ಇಲ್ಲಪ್ಪ ಬೆಳಗಿನ ಜಾವ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗು, ನಿದ್ದೆ ಮಾಡಿಬಿಟ್ಟು ಹೋಗು ಅಂತ. ಇಲ್ಲ, ನಾನು ಈಗಲೇ ಹೋಗಬೇಕು ಅಂತ ಬರ್ತಾನೆ. ರಾಂಗ್ ರೂಟಲ್ಲಿ ಬರ್ತಾನೆ. ಅದು ನ್ಯಾಷನಲ್ ಹೈವೇ 44, ಕರ್ನೂಲ್ ಬಳಿ ಇರುವಂತಹ ಒಂದು ಹಳ್ಳಿ ಬಳಿ, ಸಿಟಿಯಿಂದ ತುಂಬ ದೂರ ಏನಿಲ್ಲ. ಎಷ್ಟರ ಮಟ್ಟಿಗಿನ ಅಗ್ನಿ ಅವಘಡ ಆಗತ್ತೆ ಅಂದರೆ ಅದಕ್ಕೆ ಮೂಲ ಕಾರಣ ಆಗಿದ್ದು ಈ ಶಿವಶಂಕರ ರೆಡ್ಡಿ ಅನ್ನುವಂತಹ ಯುವಕ. ಎರಡನೇದ್ದು, ಪ್ರಕಾಶಂ ಜಿಲ್ಲೆಯ ಅಲ್ಲಿನ ಮೂಲದ ಶಿವನಾರಾಯಣ್ ಅನ್ನುವಂತಹ ಡ್ರೈವರ್ ಮತ್ತು ಪಲನಾಡು ಜಿಲ್ಲೆಯ ಡ್ರೈವರ್, ಅಲ್ಲಿಂದ ಬಂದವರು, ಇದೇ ಕಾವೇರಿ ಟ್ರಾವೆಲ್ಸ್ನಲ್ಲಿ ಓಡಿಸ್ತಿದ್ದಂಥವರು ಲಕ್ಷ್ಮಯ್ಯ ಅನ್ನುವಂತಹ ಡ್ರೈವರ್. ಈ ಮೂವರ ಕಾರಣಕ್ಕೆ ಸುಮಾರು 20 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಆ ಬೈಕ್ ಬಸ್ ಅಡಿ, ಯಾಕಂದರೆ ಬಸ್ಗೆ ಅವನು ಗುದ್ದಾನೆ, ಬಸ್ಸು ಗುದ್ದುತ್ತೆ. ಬಸ್ ಅಡಿ ಹೋಗ್ತಾನೆ. ಹೋಗಿದ ತಕ್ಷಣ 300 ಮೀಟರ್ ದೂರ ಡ್ರೈವರ್ ಆ ಗಾಡಿ ಸಮೇತ ಎಳ್ಕೊಂಡು ಹೋಗುತ್ತೆ. ಅಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ಮೊದಲು ಬೈಕ್ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ, ಅನಂತರದಲ್ಲಿ ಬಸ್ ಟ್ಯಾಂಕ್ ಬ್ಲಾಸ್ಟ್ ಆಗುತ್ತೆ. 3 ನಿಮಿಷದಲ್ಲಿ ಯಾರೂ ಕೂಡ ಹೊರಗೆ ಬರೋದಕ್ಕಾಗೋದಿಲ್ಲ. ಆದರೂ ಕೂಡ, ಯಾಕಂದರೆ ಸ್ಟಾರ್ಟಿಂಗಲ್ಲಿದ್ದಂತಹ ಡೋರ್ ಜಾಮ್ ಆಗಿರುತ್ತೆ, ವಿಂಡೋ ಜಾಮ್ ಆಗಿರುತ್ತೆ. ಎಮರ್ಜೆನ್ಸಿ ಡೋರನ್ನು ಬ್ರೇಕ್ ಮಾಡೋದು ಸುಲಭ ಆಗಿರಲಿಲ್ಲ. ಹೇಗೋ ಬ್ರೇಕ್ ಮಾಡಿ ಕೆಳಗಿಳಿದು ಬರ್ತಾರೆ. ಅದಾದ ಮೇಲೆ ಕೇವಲ 12-19 ಜನ ಮಾತ್ರ ಉಳಿದಿರಬಹುದು ಅನ್ನೋ ಚರ್ಚೆಗಳು ನಡೀತಿದೆ. ಆದರೆ 20ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಮತ್ತೊಮ್ಮೆ ರಸ್ತೆ ಸುರಕ್ಷತಾ ವ್ಯವಸ್ಥೆಯ ವೈಫಲ್ಯ ಈಗ ಕಾಣ್ತಿರುವಂಥದ್ದು. ಈಗಾಗಲೇ ತೆಲಂಗಾಣ ಸರ್ಕಾರ 8 ಟೀಮ್ ಮಾಡಿ ತನಿಖೆಯನ್ನು ನಡೆಸ್ತಿದೆ. ಯಾರೆಲ್ಲ ಮೃತಪಟ್ಟವರಿದ್ದಾರೆ, ಯಾಕಂದರೆ ಈಗ ಅವರು ಎಷ್ಟರ ಮಟ್ಟಿಗೆ ಆ ದೇಹಗಳಿದ್ದಾವೆ ಅಂದರೆ ಯಾರ ಮೂಳೆ ಯಾರದ್ದು ಅಂತ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಅಲ್ಲಿ ವಿಧಿವಿಜ್ಞಾನ ತಜ್ಞರೇ ಸ್ಪಷ್ಟವಾಗಿ ಬೈಟ್ ಕೊಟ್ಟು ಹೇಳಿದ್ದಾರೆ ತೆಲುಗಿನ ಚಾನೆಲ್ಗಳಿಗೆ, ನಮಗೆ ಈಗ DNA ಮೂಲಕ ಮಾತ್ರ ಗೊತ್ತಾಗುತ್ತೆ ಇದು ಯಾರ ಬಾಡಿ ಅಂತ. ಈಗ ಆ ಹೆಣಗಳನ್ನು ಹಸ್ತಾಂತರ ಮಾಡಬೇಕು. ಕೆಲವು ಸುಟ್ಟು ಹೋಗಿದ್ದಾವೆ, ಕೆಲವು ಅಸ್ಥಿಪಂಜರಗಳಷ್ಟೇ ಉಳಿದಿದ್ದಾವೆ. ದೊಡ್ಡ ಸವಾಲಿನ ಮಧ್ಯೆ ಈಗ ಅಲ್ಲಿನ ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಶ್ರಮ ವಹಿಸ್ತಿರುವಂಥದ್ದು. ಎರಡನೇ ಸುದ್ದಿ ಕೂಡ ಇದೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದಂತಹ ಕಾವೇರಿ ಟ್ರಾವೆಲ್ಸ್ ಐಷಾರಾಮಿ ಓಲ್ವೋ ಸ್ಲೀಪರ್ ಬಸ್ ಆಂಧ್ರ ಪ್ರದೇಶದ ಕರ್ನೂಲ್ನಲ್ಲಿ ಭೀಕರ ಬೆಂಕಿ ಅವಘಡಕ್ಕೆ ತುತ್ತಾಗಿದೆ. ಬಸ್ನಲ್ಲಿದ್ದ 42 ಪ್ರಯಾಣಿಕರಲ್ಲಿ 20ಕ್ಕೂ ಹೆಚ್ಚು ಮಂದಿ ಸಜೀವ ದಹನವಾಗಿದ್ದಾರೆ. ನಿದ್ರೆಯಲ್ಲಿದ್ದ ಪ್ರಯಾಣಿಕರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಬೆಂಕಿಯಲ್ಲಿ ಬಲಿಯಾದರು. ಬಚಾವಾದ ಪ್ರಯಾಣಿಕರು, ಅದರಲ್ಲಿ ಮುಖ್ಯವಾಗಿ ಪುಟ್ಬರ್ತಿಯಿಂದ ಬರ್ತಿದ್ದಂತಹ ಹೈಮಾ ಅನ್ನುವಂತಹ ಹೆಣ್ಮಗಳು ಕಾರಲ್ಲಿ ಬರ್ತಿದ್ರು. ಆ ಬೆಂಕಿ ಹೊತ್ಕೊಂಡು ಉರಿತಿರೋದನ್ನು ನೋಡಿ ಹತ್ರಕ್ಕೆ ಹೋಗಿ ನೋಡ್ತಾರೆ. ಅವರಿಗೆ ಸಂಕಟ ಆಗುತ್ತೆ. ಕೆಲವರು ಕಂಬಿ ಹಿಡ್ಕೊಂಡು ಹಾಗೆ ಪ್ರಾಣ ಬಿಟ್ಟಿರ್ತಾರೆ, ಸುಟ್ಟೋಗಿರ್ತಾರೆ. ಕೆಲವು ಅಸ್ಥಿಪಂಜರಗಳು ಬಸ್ ಮೇಲೆ ಕೂತಿರ್ತಾವೆ. ಆ ಕ್ಷಣಕ್ಕೆ ಅವ್ರಿಗೆ ನೋಡೋಕ್ಕಾಗೋದಿಲ್ಲ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಒಂದು ವಿಷಯ ಮುಟ್ಟಿಸ್ತಾರೆ. ಆ ನಂತರದಲ್ಲಿ ಪೊಲೀಸರಲ್ಲಿಗೆ ಬರೋಷ್ಟೊತ್ತಿಗೆ ಎಷ್ಟೋ ಜನ ಪ್ರಾಣ ಸುಟ್ಟು ಹೋಗಿರ್ತಾರೆ. ಈ ಪೈಕಿ ಅಶೋಕ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮೂಲತಃ ಬೆಂಗಳೂರಲ್ಲಿರುವಂಥವರು, ಅವರು ನೆಲ್ಲೂರಿನವರು. 10 ವರ್ಷಗಳಿಂದ ಬೆಂಗಳೂರಿನ BTM ಲೇಔಟಲ್ಲಿ ಇದ್ದಾರೆ ಅನ್ನುವಂಥದ್ದನ್ನು ಅವರು ತೆಲುಗಿನ ಚಾನೆಲ್ಗಳಿಗೆ ಬೈಟ್ ಕೊಡುವ ಸಂದರ್ಭದಲ್ಲಿ ಹೇಳಿರೋದು. ಅವರು ಎದ್ದು ಕೂತಿರ್ತಾರೆ. ಅವರ 2 ವರ್ಷದ ಮಗ ಅಭೀರ ತೊಡೆ ಮೇಲೆ ಕೂತಿರ್ತಾನೆ. ಆತ ಸೂಸು ಮಾಡ್ಕೋತಾನೆ. ಆಗ
ಪ್ಯಾಂಟ್ ಒದ್ದೆ ಆಗುತ್ತೆ, ಕಣ್ಬಿಟ್ಟು ನೋಡ್ತಾರೆ. ಅದೇ ಟೈಮಿಗೆ ಸರಿಯಾಗಿ ಒಂದು ಬ್ಲಾಸ್ಟ್ ಆಗುತ್ತೆ. ಏನೋ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ ಅಂತ ನೋಡ್ತಾರೆ. ತಕ್ಷಣ ಮುಂದೆಗಡೆಯಿಂದ ಹೊಗೆ ಬೆಂಕಿ ಬರೋದಕ್ಕೆ ಶುರುವಾಗುತ್ತೆ. ಎಮರ್ಜೆನ್ಸಿ ಡೋರ್ ಸನಿಹಕ್ಕೆ ಹೋಗಿ ಡೋರ್ ಹೊಡೆಯೋಕ್ಕೂ ಮುಂಚೆ ಹೇಳ್ತಾರೆ ಹೆಂಡತಿಗೆ ಮತ್ತು ಇನ್ನೊಬ್ಬ ಮಗಳಿರ್ತಾಳೆ, ನಾವು ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ, ಸಾಯಬಹುದು, ಆದರೂ ಪ್ರಯತ್ನಿಸೋಣ ಅಂತ 4 ಸಲ ಗುದ್ದುತ್ತಾರೆ ಎಮರ್ಜೆನ್ಸಿ ಡೋರ್ಗೆ. ಕೊನೆಗೆ ಓಪನ್ ಆಗುತ್ತೆ. ಮೊದಲು ಮಗನನ್ನು ಇಳಿಸ್ತಾರೆ, ಮಗಳನ್ನು ಇರಿಸ್ತಾರೆ. ಆ ನಂತರದಲ್ಲಿ ಪತ್ನಿಯನ್ನು ಕೆಳಗಿಳಿಸಿ ಅವರು ಕೂಡ ಇಳಿತಾರೆ. ಆ ಒಬ್ಬ ಅಶೋಕ್ ಕಾಪ್ರಾ ಅನ್ನುವಂತಹ ವ್ಯಕ್ತಿಯ ಕಾರಣಕ್ಕೆ, ಮೂಲತಃ ಬೆಂಗಳೂರಿನಲ್ಲಿ ಇರುವಂಥವ್ರು, ಈಗ ಮೂಲತಃ ಅವರು ನೆಲ್ಲೂರಿನವರು, ಅವರ ಕಾರಣಕ್ಕೆ 19 ಮಂದಿ ಪ್ರಾಣ ಉಳಿದಿರುವಂಥದ್ದು. ಒಬ್ಬೊಬ್ಬ ಪ್ರಯಾಣಿಕನ ವಿಚಾರ ಕೂಡ ಬದುಕುಳಿದವರು ಒಂದೊಂದು ರೀತಿಯಲ್ಲಿ ಹೇಳ್ತಿರುತ್ತಾರೆ. ಯಾಕಂದರೆ ಅಲ್ಲಿ ಡ್ರೈವರ್ ಇಬ್ಬರೂ ಕೂಡ ಬೈಕ್ ಆಕ್ಸಿಡೆಂಟ್ ಆದ ಕೂಡಲೇ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಿದ್ರೆ, ಹುಷಾರಾಗಿರಿ, ಸ್ವಲ್ಪ ಸಮಸ್ಯೆ ಆಗ್ತಿದೆ, ಜಾಗೃತರಾಗಿರಿ ಅಂತ ಹೇಳಿದಿದ್ರೆ, ನಿದ್ದೆಯಲ್ಲಿದ್ದವರು ಎದ್ದು ಕೂರ್ತಿದ್ರು. ಆದಷ್ಟು ಬೇಗ 3 ನಿಮಿಷದಲ್ಲಿ ಸಾಧ್ಯವಾದಷ್ಟು ಜನ ಉಳಿತಾ ಇದ್ರು. ಅದು ಸಾಧ್ಯವಾಗಲಿಲ್ಲ. ಅಷ್ಟು ಮಂದಿ ಸುಟ್ಟು ಕರಕಲಾಗಿರುವಂಥದ್ದು. 3ನೇ ಸುದ್ದಿ, ಹೈದರಾಬಾದ್ನಿಂದ ಬೆಂಗಳೂರಿಗೆ ಹೊರಟಿದ್ದ ಖಾಸಗಿ ಓಲ್ವೋ ಬಸ್ ಬೆಂಕಿಗಾಹುತಿಯಾದ ದುರಂತದಲ್ಲಿ ಒಬ್ಬ ತಂದೆಯ ಧೈರ್ಯದ ಕಾರಣಕ್ಕೆ 19 ಜೀವಗಳು ಉಳಿದಿವೆ. ಅದುವೇ ಅಶೋಕ್ ಕಾಪರಾ ಅನ್ನುವಂತಹ ವ್ಯಕ್ತಿಯ ಕಾರಣಕ್ಕೆ ಆತ ತನ್ನ ಮಕ್ಕಳ ಜೊತೆಯಲ್ಲಿ ಸುಮಾರು 19 ಮಂದಿಯನ್ನು ಉಳಿಸಿರುವಂಥದ್ದು. ಈ ರಿಯಲ್ ಹೀರೋ ಅನ್ನೋ ಮಟ್ಟಿಗೆ ತೆಲುಗಿನ ಮಾಧ್ಯಮಗಳು ಆ ವ್ಯಕ್ತಿಯನ್ನು, ಅಶೋಕ್ ಕಾಪರಾ ಅನ್ನುವಂತಹ ವ್ಯಕ್ತಿಯನ್ನು ಹಾಡಿ ಹೊಗಳ್ತಿರುವಂಥದ್ದು. ಇಡೀ ಬಸ್ 3 ನಿಮಿಷಗಳಲ್ಲಿ, ಒಂದು 180 ಸೆಕೆಂಡ್ಗಳ ಅವಧಿಯಲ್ಲಿ ಅವರು ಬದುಕುಳಿಯೋದಕ್ಕೆ ಸಾಧ್ಯವಾಯಿತು. ಇನ್ನೊಂಚೂರು ಸಮಯ ಇದ್ದಿದ್ದರೆ ಅಥವಾ ಮೈನ್ ಡೋರ್ ಓಪನ್ ಆಗಿದ್ದಿದ್ರೆ ಎಲ್ಲರೂ ಕೂಡ ಬದುಕುಳಿತಿದ್ರು. TDP ಸಂಸದ ಬೈರಡ್ಡಿ ಶಬರಿ ಹೇಳುವಂತೆ, ಈ ಒಬ್ಬ ತಂದೆಯೇ ಇಲ್ಲದೆ ಹೋದರೆ 19 ಮಂದಿ ಕೂಡ ಸಜೀವ ದಹನವಾಗ್ತಿದ್ರು. ದುಃಖದ ಮಧ್ಯೆಯೇ ಹುಟ್ಟಿದ ಈ ಕತೆ ನಿಜವಾದ ಮಾನವೀಯತೆ ಮತ್ತು ಧೈರ್ಯದ ಉದಾಹರಣೆಯಾಗಿ ಕಾಣ್ತಿರುವಂಥದ್ದು. 4ನೇ ಸುದ್ದಿ, ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಚಿನ್ನಟೇಕೂರು ಬಳಿಯ ಖಾಸಗಿ ಭೀಕರ ದುರಂತ ಸಂಭವಿಸಿದ್ದು, ಬಸ್ಗೆ ಬೆಂಕಿ ತಗುಲಿ ಭೀಕರ ದುರಂತ ಸಂಭವಿಸಿದ್ದು, 20 ಮಂದಿ ಮೃತಪಟ್ಟಿದ್ದಾರೆ. ಬೆಂಕಿಯ ತೀವ್ರತೆ ಎಷ್ಟು ಹೆಚ್ಚಾಗಿತ್ತು ಅಂದರೆ ಕೆಲವರ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗದ ಸ್ಥಿತಿ ಉಂಟಾಗಿದೆ. ಈ ಘಟನೆಗೆ ಪ್ರಧಾನಿ ನರೇಂದ್ರ ಮೋದಿ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ದುಃಖ ವ್ಯಕ್ತಪಡಿಸಿ ಸಂತ್ರಸ್ತ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದ್ದಾರೆ. ಗಾಯಾಳುಗಳು ಬೇಗನೆ ಚೇತರಿಸಿಕೊಳ್ಳಲಿ ಎಂದು ಪ್ರಾರ್ಥಿಸಿದ್ದಾರೆ. ಮೃತರ ಕುಟುಂಬಗಳಿಗೆ PMNRFನಿಂದ 2 ಲಕ್ಷ ಮತ್ತು ಗಾಯಾಳುಗಳಿಗೆ 50,000 ಪರಿಹಾರ ಘೋಷಿಸಲಾಗಿದೆ. ಸಂತ್ರಸ್ತರಿಗೆ ಸರ್ಕಾರದಿಂದ ಸಾಧ್ಯವಿರುವ ಎಲ್ಲ ನೆರವನ್ನು ಕೊಡ್ತೀವಿ ಅಂತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ತಿಳಿಸಿದ್ದಾರೆ. 5ನೇ ಸುದ್ದಿ, ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸಲು ಸಜ್ಜಾಗಿದ್ದ RSSಗೆ ಕಲಬುರಗಿ ಹೈಕೋರ್ಟ್ನಿಂದ ಕೊಂಚ ನಿರಾಸೆ ಎದುರಾಗಿದೆ. ಕೋರ್ಟ್ ವಿಚಾರಣೆಯನ್ನು ಅಕ್ಟೋಬರ್ 30ಕ್ಕೆ ಮುಂದೂಡಿದ್ದು, ಚಿತ್ತಾಪುರದ ಪರಿಸ್ಥಿತಿ ಕುರಿತು ವರದಿ ಸಲ್ಲಿಸಲು ಸರ್ಕಾರಕ್ಕೆ ಸೂಚಿಸಲಾಗಿದೆ. ಈ ವರದಿ ಆಧಾರವಾಗಿ ಅಂತಿಮ ತೀರ್ಪು ನೀಡುವ ಸಾಧ್ಯತೆ ಇದೆ. ಸರ್ಕಾರದ ಪರ ವಕೀಲ AG ಶಶಿಕಿರಣ್ ಶೆಟ್ಟಿ ಪಥಸಂಚಲನದಿಂದ ಸಂಚಾರ ದಟ್ಟಣೆ ಮತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದ್ರು. ಹೀಗಾಗಿ ಅರ್ಜಿಯನ್ನು ತಿರಸ್ಕರಿಸದೆ ಬಾಕಿ ಇಟ್ಟಿದೆ ಎಂದು ಕೋರ್ಟ್ಗೆ ತಿಳಿಸಲಾಗಿದೆ. RSS ಪರ ವಕೀಲ ಅರುಣ್ ಶ್ಯಾಮ್ ಶಾಂತಿ ಸಭೆ ನಡೆಸಲು ಮನವಿ ಮಾಡಿದ್ದು, ಹೈಕೋರ್ಟ್ ಅಕ್ಟೋಬರ್ 28ರಂದು ಸಭೆ ನಡೆಸಿ ವರದಿ ಸಲ್ಲಿಸಲು ಸೂಚಿಸಿದೆ. ಇದೇ ವೇಳೆ ನವೆಂಬರ್ 2ಕ್ಕೆ ಇನ್ನೂ 7 ಸಂಘಟನೆಗಳು ಪಥಸಂಚಲನಕ್ಕೆ ಮನವಿ ಮಾಡಿರುವುದರಿಂದ ಯಾರಿಗೆ ಅನುಮತಿ ಸಿಗಲಿದೆ ಎನ್ನುವ ಕುತೂಹಲ ಮೂಡಿಸಿದೆ. ಸರ್ಕಾರವೂ ಕೂಡ ಈಗ ಯಾವ ವರದಿ ಕೊಡುತ್ತೆ ಅನ್ನೋದು ಮುಖ್ಯ ಆಗತ್ತೆ. ಕೆಲವರು ಜೈ ಭೀಮ್, ಜೈ ಶ್ರೀರಾಮ್, ನಮಗೂ ಕೊಡಿ ಅನ್ನುವಂತಹ ಮೆಸೇಜನ್ನು ಕೊಡ್ತಿರುವಂಥದ್ದು. ಒಂದು, ಈ ನೆಲದ ಕಾನೂನು ಸಂವಿಧಾನದವನ್ನೇ ಗೌರವಿಸಬೇಕಾಗತ್ತೆ, ಸಂವಿಧಾನವೇ ಗೆಲ್ಲುತ್ತೆ, ಜೈ ಭೀಮ್ ಅನ್ನುವಂತಹ ಉದ್ಘೋಷ ಕೋರ್ಟ್ ಹೊರಗಡೆಯಿಂದ ಕೂಡ ಮಾರ್ದನಿಸುವ ಸಾಧ್ಯತೆ ಇರುತ್ತೆ. RSS ತನ್ನ ಸೈದ್ಧಾಂತಿಕ ನಿಲುವುಗಳನ್ನು, ತನ್ನ ಪ್ರತಿಷ್ಠೆಯನ್ನು ತೀರಾ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಆವರಣಗಳಲ್ಲಿ, ಕಚೇರಿಯ ಆವರಣಗಳಲ್ಲಿ ತೋರಿಸುವಂಥದ್ದು ಸೂಕ್ತ ಅಲ್ವೇನು? ಅದಕ್ಕೆ ಆದ ಒಂದು ಘನತೆ ಇದೆ ಅಂತ ಅವರೇ ಹೇಳ್ಕೊಳ್ಳೋದೇ ಆದರೆ, ಇಷ್ಟು ಕೋರ್ಟ್ಗೆ ತೊಗೊಂಡೋಗಿ, ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ತಮ್ಮ ಬಲ ಪ್ರದರ್ಶನ ಮಾಡಬೇಕು ಅನ್ನೋದೇ ಇದ್ದರೆ, ಪ್ರಿಯಾಂಕ್ ಖರ್ಗೆ ಹಾಗಾದರೆ RSS ಸಮನಾಗಿ ನಿಲ್ತಾರಾ? ಸಂಘಟನೆ, ವ್ಯಕ್ತಿನೇ. ಹಾಗೆ ನೋಡಿದ್ರೆ RSSಗೆ ಸೈದ್ಧಾಂತಿಕವಾಗಿ ಎದುರಾಳಿಗಳು ಸೃಷ್ಟಿಯಾಗ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಮುಂದೆ ನಾವೆಲ್ಲೋದ್ರೂ ಕೂಡ ನಮ್ಮನ್ನು ಯಾರು, ಯಾಕಂದರೆ ಅವ್ರ ಪಾಡ್ಗೆ ಅವರೇನೋ ಮಾಡ್ಕೊಂಡು ಹೋಗ್ತಾರೆ ಬಿಡಪ್ಪ ಅಂತ ಎಲ್ಲರೂ ಸುಮ್ಮನೆ ಇದ್ದರು. ಯಾರೂ ಕೂಡ ವಿರೋಧ ವ್ಯಕ್ತಪಡಿಸ್ತಿರ್ಲಿಲ್ಲ, ಮಾತಾಡ್ತಿರ್ಲಿಲ್ಲ, ಅಥವಾ RSSಗೆ ಒಂದು ಗೇಲಿ ಮಾಡ್ತಿದ್ರು. ಆದರೆ ಈಗ ಸೈದ್ಧಾಂತಿಕವಾಗಿ ವಿರೋಧಗಳು
ಪ್ರಬಲ ಪ್ರತಿಸ್ಪರ್ಧಿಗಳು ಸೃಷ್ಟಿಯಾಗ್ತಿದ್ದಾರೆ. ಎಲ್ಲ ಕಡೆ ನೀಲಿ ಸೇನೆ ನಾವು ಕೂಡ ದಂಡು ಕಟ್ತೀವಿ, ನಾವು ಕೂಡ ದೊಣ್ಣೆ ಹಿಡಿತೀವಿ ಅಂತ ನಿಂತರೆ ಈ ನೆಲವನ್ನು ಕಾಯುವ ಕಾನೂನುಗಳು, ಕಾನೂನು ರೂಪಿಸುವ ನಾಯಕರು ಕೊನೆಗೊಂದು ಕ್ಲಾರಿಟಿ ಕೊಡಲೇಬೇಕು. ಇಲ್ಲಪ್ಪ ನಿಮಗೂ ಬೇಡ ಸುಮ್ಮನೆ ಇರಿ, ಇಲ್ಲ ಇಬ್ಬರೂ ಕೂಡ ಒಟ್ಟಿಗೆ ಮಾಡಿ ಅಂತ ಬಿಟ್ಕೊಡ್ಬಹುದು. ಶಾಂತಿ ಸುವ್ಯವಸ್ಥೆಗೆ ಭಂಗ ಆಗತ್ತೆ. ಯಾಕಂದರೆ ದೊಡ್ಡ ಪ್ರತಿಷ್ಠೆಯಾಗಿ RSS ಇದನ್ನು ತಗೊಂಡಿದೆ ಪಥಸಂಚಲನ ಮಾಡಲಿಕ್ಕೆ. ಎಲ್ಲರ ಚಿತ್ತಾಪುರದತ್ತ ಅಂತ ಮೆಸೇಜ್ ನೀಲಿ ಸೇನೆ ಕೊಡಲಿಲ್ಲ, ಹಸಿರು ಸೇನೆ ಕೊಡಲಿಲ್ಲ, ರೈತ ಸೇನೆ ಕೊಡಲಿಲ್ಲ, ಅಥವಾ ಕ್ರಿಶ್ಚಿಯನ್ ಸೇನೆ ಕೊಡಲಿಲ್ಲ, ಅಥವಾ ಹಳದಿ ಸೇನೆ ಕುರುಬ ಸೇನೆ ಕೊಡಲಿಲ್ಲ. ಆದರೆ ಎಲ್ಲರ ಚಿತ್ತಾಪುರದತ್ತ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ನಾಳೆ ಸಮಸ್ಯೆ ಆದರೆ 2025 ಜನಸಂದಣಿ ನಿಯಂತ್ರಣ ವಿಧೇಯಕದ ಅನ್ವಯ ಆಯೋಜಕರು ಕೂಡ ಜೈಲಿಗೆ ಹೋಗ್ತಾರೆ. 1 ಕೋಟಿ ರೂಪಾಯಿಯ ಬಾಂಡ್ ಕಟ್ಕೊಡ್ಬೇಕಾಗುತ್ತೆ. ಇದು ಕಾನೂನು. ಎಮೋಷನ್ಗೆ ಇಲ್ಲಿ 4 ಕಾಣಿ ಬೆಲೆ ಇರೋದಿಲ್ಲ, ಎವಿಡೆನ್ಸ್ಗೆ ಬೆಲೆ ಇರುತ್ತೆ. 6ನೇ ಸುದ್ದಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿಗಿಂತ ನವೆಂಬರ್ ಕ್ರಾಂತಿ ಹೆಚ್ಚು ಕುತೂಹಲ ಮೂಡಿಸಿದೆ. ಸದ್ಯ MLC ಯತೀಂದ್ರ ಸಿದ್ದರಾಮಯ್ಯ ಅವರು CM ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಬಗ್ಗೆ ಮಾತಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುನ್ನೆಲೆಗೆ ತಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ CM ಪುತ್ರನ ವಿರುದ್ಧವೇ ದೂರು ಸಲ್ಲಿಸಲಾಗಿದೆ. ಸಿದ್ದು ಉತ್ತರಾಧಿಕಾರಿಯ ಹೇಳಿಕೆ ಈಗ ದೆಹಲಿ ಅಂಗಳ ತಲುಪಿದ್ದು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಪವರ್ ಶೇರಿಂಗ್ ಕುರಿತಂತೆ ಮಾತನಾಡಿದ ಹಲವು ಶಾಸಕರಿಗೆ ಮುಂಚೆ ನೋಟಿಸ್ ನೀಡಲಾಗಿತ್ತು. ಆದರೆ ಯತೀಂದ್ರ ಹೇಳಿಕೆಗೆ ನೋಟಿಸ್ ನೀಡದಿರುವುದರಿಂದ ಕಾಂಗ್ರೆಸ್ ವಲಯದಲ್ಲಿ ಪ್ರಶ್ನೆಗಳು ಎದ್ದಿವೆ. ಇದರಿಂದ ಪಕ್ಷದ ಗೊಂದಲ ಮತ್ತೊಮ್ಮೆ ಹೊರಬಿದ್ದಿದೆ. DK ಶಿವಕುಮಾರ್ ಯಾರಿಗೆ ಹೇಳಬೇಕೋ ಅವರಿಗೆ ಹೇಳ್ತೀನಿ ಎಂದು ಪ್ರತಿಕ್ರಿಯೆ ನೀಡಿದ್ರು. ಇದರಿಂದ ಯತೀಂದ್ರ ವಿಷಯ ಹೈಕಮಾಂಡ್ ತನಕ ತಲುಪಿರಬಹುದು ಎಂಬ ಶಂಕೆ ಬಲವಾಗಿದೆ. ಇದೀಗ ಯತೀಂದ್ರಗೆ ನೋಟಿಸ್ ಕೊಡಬೇಕೆಂಬ ಆಗ್ರಹ ಕೂಡ ಹೆಚ್ಚಾಗಿದ್ದು ಹೈಕಮಾಂಡ್ ಮುಂದಿನ ಕ್ರಮ ಹೇಗಿರುತ್ತದೆ ಎಂಬುದು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇಲ್ಲಿ ಸಿಂಪಲ್, ಅವರು ಕಪ್ಪಲಗುದ್ದಿಯಲ್ಲಿ ಕನಕದಾಸರ ಒಂದು ಪ್ರತಿಮೆಯ ಅನಾವರಣದ ಸಂದರ್ಭದಲ್ಲಿ ಹೇಳಿದ್ದು ಇಷ್ಟು: ವೈಚಾರಿಕತೆಯ ದೃಷ್ಟಿಯಿಂದ, ಪ್ರಗತಿಪರ ಚಿಂತನೆಯ ದೃಷ್ಟಿಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಿಂದ ಸಿದ್ದರಾಮಯ್ಯ ಅವರ ಬಳಿಕ ಆ ಜಾಗದಲ್ಲಿ ಅಹಿಂದ ರಥವನ್ನು ಎಳೆಯಬಲ್ಲಂತಹ ಒಬ್ಬ ನಾಯಕ ಯಾರಾದರೂ ಇದ್ದರೆ, ಉತ್ತರಾಧಿಕಾರಿ ಇದ್ದರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ನಾನು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿಲ್ಲ. ಒಂದು ವೇಳೆ ಈಗ ಯತೀಂದ್ರ ಅವರಿಗೆ ಈ ವಿಷಯಕ್ಕೋಸ್ಕರ ನೋಟಿಸ್ ಕೊಟ್ಟರೆ, ಅವತ್ತು ದೇವೇಗೌಡರು ಅಹಿಂದ ಹೋರಾಟ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಅವರನ್ನು ಅಕ್ಷರಶಃ ಪಕ್ಷದಿಂದ ಹೊರದಬ್ಬಿದ್ರೋ ಅದೇ ರೀತಿ ಮೆಸೇಜ್ ಕೊಟ್ಟಂಗಾಗತ್ತೆ. ಅಹಿಂದ ವಿರೋಧವನ್ನು ಹೈಕಮಾಂಡ್ ಕೂಡ ಕಟ್ಕೊಳ್ಬೇಕಾಗತ್ತೆ. ಅವರು ಅಹಿಂದ ರಥ ಎಳೆಯೋದಕ್ಕೆ ಸಿದ್ದರಾಮಯ್ಯ ಅವರ ನಂತರ ದೇವರಾಜ ಅರಸು, ಸಾರೆಕೊಪ್ಪ ಬಂಗಾರಪ್ಪ, ವೀರಪ್ಪ ಮೊಯ್ಲಿ, ಧರ್ಮಸಿಂಗ್, ಸಿದ್ದರಾಮಯ್ಯ ಅವರ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಪ್ರತಿಪಾದನೆ ಹೀಗೂ ಕೂಡ ಮಾಡ್ತಾರೆ. ಮುಂದಿನ ಸುದ್ದಿ, ನವೆಂಬರ್ ಕ್ರಾಂತಿ ಹೊಸ್ತಿಲಿನಲ್ಲಿರುವಂತಹ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಹೇಳಿಕೆ ಪರ ವಿರೋಧದ ಚರ್ಚೆ ಹುಟ್ಟುಹಾಕಿದೆ. ಸಿದ್ದು ಬಣದವರು ಸಮರ್ಥಿಸಿಕೊಂಡ್ರೆ DKಶಿ ಬಣದವರು ಪರೋಕ್ಷವಾಗಿ ವಾರ್ನ್ ಮಾಡ್ತಿದ್ದಾರೆ. ಒಂದು ಕಡೆ ರಂಗನಾಥ್ ಖಡಕ್ ಟಾಂಗ್ ಕೊಟ್ಟಿದ್ರೆ, ಮತ್ತೊಂದು ಕಡೆ DK ಶಿವಕುಮಾರ್ ಮೌನಾಸ್ತ್ರ ಪ್ರಯೋಗಿಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಹೇಳಿಕೆ ವಿವಾದಕ್ಕೆ MLC ಯತೀಂದ್ರಗೆ ಕುಣಿಗಲ್ ಶಾಸಕ ರಂಗನಾಥ್ ಖಡಕ್ ಟಾಂಗ್ ಕೊಟ್ಟಿದ್ದಾರೆ. ಇಂಥ ಹೇಳಿಕೆಗಳಿಂದ ಯಾವುದೇ ಗೊಂದಲ ಆಗುವುದಿಲ್ಲ. ಹೈಕಮಾಂಡ್ನ ನಿರ್ಧಾರ ಎಲ್ಲರಿಗೂ ಗೊತ್ತು, ನೀವು ಚಿಂತೆ ಮಾಡಬೇಡಿ, ಕಾಂಗ್ರೆಸ್ ಪಕ್ಷ ಚೆನ್ನಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಅವರು ಈಗ ನಾನು ಮಾತಾಡೋದಕ್ಕೆ ಹೋಗಲ್ಲ, ಯಾರ ಜೊತೆ ಮಾತಾಡಬೇಕು ಅವ್ರ ಜೊತೆ ನಾನು ಮಾತಾಡ್ತೀನಿ ಎಂದಷ್ಟೇ ಹೇಳಿದ್ರು. ಮುಂದುವರೆದು ಪ್ರಶ್ನೆ ಕೇಳುವಷ್ಟರಲ್ಲಿ DK ಶಿವಕುಮಾರ್ ಅವರೇ ಹೊರಟು ಹೋದ್ರು. ಇದನ್ನ ಹೇಳುವಾಗಲೂ DK ಶಿವಕುಮಾರ್ ಅವರ ಮುಖದಲ್ಲಿ ಕೆಂಡದಂತಹ ಕೋಪ ಇದ್ರೂ ಯತೀಂದ್ರ ಸಿದ್ದರಾಮಯ್ಯ ಅವರ ಪುತ್ರ ಅನ್ನೋ ಕಾರಣಕ್ಕೆ ತಾಳ್ಮೆಯಿಂದಲೇ ಉತ್ತರಿಸಿ ಹೊರಟು ಹೋಗಿದ್ದಾರೆ ಅಂತ ಮಾಧ್ಯಮಗಳು ಕೂಡ ವಿಶ್ಲೇಷಣೆ ಮಾಡ್ತಿರುವಂಥದ್ದು. ಸಿದ್ದರಾಮಯ್ಯ ಅವರ ಪುತ್ರ ಅನ್ನೋ ಮತ್ತೊಬ್ಬರು ಮಗದೊಬ್ಬರು. ಆದರೆ DK ಶಿವಕುಮಾರ್ ಅವರ ಮಟ್ಟಿಗೆ ಯಾವ ಥರ ಸ್ಥಿತಿ ಇದೆ ಅಂದರೆ, ಎರೆಹುಳು ಕೂಡ ಹೆಡೆಯೆತ್ತಿ ನಿಂತ್ಕೊಳ್ಳುವಂತಹ ಸ್ಥಿತಿಯಲ್ಲಿದೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸ್ವಲ್ಪ ಯಾಮಾರಿದ್ರು, ಅಹಿಂದ ವಿರೋಧ ಕಟ್ಕೋಬೇಕು. ಅಹಿಂದ ವಿರೋಧ ಕಟ್ಕೊಂಡಂತಹ ಅವರದ್ದೇ ಪಕ್ಷ 32 ಸ್ಥಾನಗಳಿಗೆ ಇಳಿದಂತಹ 3-4 ಎಕ್ಸಾಂಪಲ್ ಇದೆ ರಾಜ್ಯದಲ್ಲಿ. ಅಂಥದ್ರಲ್ಲಿ ನಾಳೆ ನಾಡಿದ್ದು ಮುಂದಿನ ದಿನಮಾನಗಳಲ್ಲಿ ಇನ್ನು 20 ವರ್ಷ ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳುವ DK ಶಿವಕುಮಾರ್ ಅವರು ಅಹಿಂದ ವಿರೋಧ ಕಟ್ಟಿಕೊಳ್ಳುವ ಬದಲು ಸೈಲೆಂಟ್ ಆಗಿ ಸಂಯಮದಿಂದ ಇದ್ದರೆ ಮತ್ತಷ್ಟು ಒಳ್ಳೆಯದಾಗುತ್ತೆ. ಕೊನೆ ಪಕ್ಷ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ಬೋದು, ನೋಡಿ ನಾನು ತಾಳ್ಮೆಯಿಂದ ಇದ್ದೆ, ನನಗೇನು ಕೊಡಲಿಲ್ಲ ಅಂತ. ಅರೆ DK ಶಿವಕುಮಾರ್ ಅವರು ಸುಮ್ಮನಿದ್ರೂ ಕೂಡ ಅವರ ಬಣ ಅವರನ್ನು ಎತ್ತಿ ಕಟ್ಟಬಹುದು, ಪ್ರವೋಕ್ ಮಾಡಬಹುದು. ಅದೇ ಅಲ್ವಾ ರಾಜಕಾರಣ. 8ನೇ ಸುದ್ದಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ತೀವ್ರಗೊಂಡಿದೆ. ಈ ಸಂದರ್ಭದಲ್ಲಿ KN ರಾಜಣ್ಣ ಅವರ ಪುತ್ರ
ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಬಿಹಾರ ಚುನಾವಣೆಯ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ಅಷ್ಟೇ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸ್ಥಾನ ಶಾಸಕರ ಬಲದಿಂದ ನಿರ್ಧಾರವಾಗೋದಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯೆಯಾಗಿ ರಾಜೇಂದ್ರ ರಾಜಣ್ಣ ಅವರು ಶಾಸಕರ ಬಲವಿದ್ದವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಕೌಂಟರ್ ನೀಡಿದ್ದಾರೆ. ಜೊತೆಗೆ ದೇವಸ್ಥಾನಗಳಿಗೆ ಹೋಗೋದು ತಪ್ಪೇನಲ್ಲ ಎಂದು ಡಿ.ಕೆ.ಶಿ ಹೇಳಿಕೆಗೆ ಬೆಂಬಲ ಸೂಚಿಸಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ವೈಯಕ್ತಿಕ ಅಭಿಪ್ರಾಯ ಎಂದು ರಾಜೇಂದ್ರ ರಾಜಣ್ಣ ಸಮರ್ಥಿಸಿಕೊಂಡಿದ್ದಾರೆ. ಸತೀಶ್ ಜಾರಕಿಹೊಳಿ 2028ರಲ್ಲಿ ಸಿಎಂ ಆಗುವ ಸಾಧ್ಯತೆಯನ್ನು ಉಲ್ಲೇಖಿಸಿದ್ದಾರೆ. ತಮ್ಮ ತಂದೆ ರಾಜಣ್ಣ ಅವರಿಗೆ ಸಂಪುಟ ಪುನರ್ರಚನೆಯ ವೇಳೆ ಮಂತ್ರಿ ಸ್ಥಾನ ನೀಡಬೇಕು ಅಂತಲೂ ಕೂಡ ಪರೋಕ್ಷವಾಗಿ ವಿನಂತಿಸಿದ್ದಾರೆ. ನಾನು ಆರಂಭದಲ್ಲೇ ನಿಮ್ಗೆ ಹೇಳಿದೆ, ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಎರೆಹುಳುಗಳು ಕೂಡ ಹೆಡೆಯೆತ್ತಿ ನಿಂತಿರುತ್ತವೆ. ಈ ಸಂದರ್ಭದಲ್ಲಿ ತುಂಬ ತಾಳ್ಮೆಯಿಂದ ಇದ್ದರೆ ತುಂಬ ಒಳ್ಳೆಯದೇನೋ ಅಂತ. ಹಾಗಂತ ಈ ಎರಡನೇ ತಲೆಮಾರಿನ ನಾಯಕರೆಲ್ಲ ಎರೆಹುಳುಗಳಲ್ಲ, ಅವರು ತುಂಬ ಫಾರ್ವರ್ಡ್ ಇದ್ದಾರೆ. ಅವರ ಯೋಚನಾ ಲಹರಿಗಳು ಕೂಡ ತುಂಬ ಮುಂದೆ ಇದ್ದಾವೆ. ಆ ಲೆಕ್ಕಕ್ಕೆ ನೋಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತು ರಾಜೇಂದ್ರ ರಾಜಣ್ಣ, ಪ್ರಿಯಾಂಕ್ ಖರ್ಗೆ, ಈ ಥರದ ಎಲ್ಲ ನಾಯಕರುಗಳ ಮಾತುಗಳು ಬೇರೆ ಮೆಸೇಜನ್ನೇ ಕೊಡ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಈಗಿನ ಕ್ಷಣದ್ದನ್ನು ಯೋಚನೆ ಮಾಡೋದ್ರ ಬದಲಿಗೆ ಮುಂದಿನ 5 ವರ್ಷ 10 ವರ್ಷದ ನಂತರದ ಸಮಸ್ಯೆಗಳನ್ನೂ ಕೂಡ ಈ ಕ್ಷಣಕ್ಕೆ ಚಿಂತಿಸಿ ಅದನ್ನು ಬಗೆಹರಿಸುವ ಮಾರ್ಗಸೂಚಿಗಳನ್ನು ಮಾಡಿಟ್ಟುಕೊಳ್ಳುವುದು ಉತ್ತಮ ಎನಿಸುತ್ತದೆ ಕಾಂಗ್ರೆಸ್ ಒಳಗೆ ಇರುವುದಾದರೆ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.